ಶಿವಣ್ಣ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಇವತ್ತು ವಿದೇಶದಲ್ಲಿದ್ದಾರೆ. ವಿದೇಶಕ್ಕೆ ಹೋಗೋವರೆಗೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೋಸ್ಕರ ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ, ಏನು ವಿಚಾರ ಅಂತೇಳಿ. ಆದರೆ ವಿದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದನ್ನು. ಆ ಕ್ಯಾನ್ಸರನ್ನು ಈಗ ಗೆದ್ದಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಟ್ರೀಟ್ಮೆಂಟನ್ನು ಪಡೆದುಕೊಂಡು ಚಿಕಿತ್ಸೆ ಮುಗಿಸಿ ದಿನದಿಂದ ದಿನಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾರೆ. ಈಗ ಹೇಗಿದ್ದಾರೆ ದೊಡ್ಡ ಮನೆಯ ದೊಡ್ಡ ಮಗ ಶಿವಣ್ಣನ ಹಿಂದೆ ಇರುವಂತಹ ಗೀತಾ ಅವರ ಒಂದಷ್ಟು ನಡವಳಿಗಳು, ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ರಹಸ್ಯವೇನು, ಈ ರಿಪೋರ್ಟ್ ನೋಡಿ. ಶಿವಣ್ಣದ್ದು ಅದೇ ಲುಕ್ಕು, ಅದೇ ಖದರ್. ಟೋಪಿ ಗಾಗಲ್ ಹಾಕಿ ಫುಲ್ ಮಿಂಚಿಂಗ್. ಎಸ್, ಶಿವಣ್ಣ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಾರೆ. ಆದ್ರೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿನಿಂದ ಪತಿ ಜೊತೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕಲ್ಲು ಬಂಡಿಯಂತೆ ನಿಂತಿದ್ರು. ನಿದ್ದೆ ನೀರು ಬಿಟ್ಟು ಶಿವಣ್ಣನ ಹಿಂದೆ ಗಟ್ಟಿಯಾಗಿ ನಿಂತಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಂತರ ಪತಿ ಪತ್ನಿ ಇಬ್ಬರು ಮಯಾಮಿ ಬೀಚ್ನಲ್ಲಿ ಓಡಾಡಿದ್ರು. ಆ ಸಮಯದಲ್ಲಿ ಶಿವಣ್ಣ ಟೋಪಿ ಹಾಕಿ ಗಾಗಲ್ ಹಾಕಿ ಖಡಕ್ ಲುಕ್ ಕೊಟ್ಟು ಮಸ್ತ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಬೀಚಲ್ಲಿ ಜಾಲಿಯಾಗಿ ಓಡಾಡಿದ ಫೋಟೋವನ್ನ ಪತ್ನಿ ಅಪ್ಲೋಡ್ ಮಾಡಿದ್ದಾರೆ. ಶಿವಣ್ಣ ಆಸ್ಪತ್ರೆ ಬಿಟ್ಟು ಖುಷಿಯಾಗಿ ಕಾಲ ಕಳೆದಿದ್ದಾರೆ. ಆದ್ರೆ ಈ ರೀತಿ ಶಿವಣ್ಣ ಓಡಾಡೋಕೆ ಕಾರಣ ಪತ್ನಿ ಗೀತಾ. ಶಿವಣ್ಣನ ಹಿಂದೆ ಗೀತಾ ರಹಸ್ಯ. ಶಿವರಾಜ್ ಕುಮಾರ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿನಿಂದ ಪತ್ನಿ ಗೀತಾ ಒಂದು ಕ್ಷಣ ಗಾಬರಿಯಾಗಿದ್ರು. ಆದ್ರೂ ಗಂಡನ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ದೃಢವಾಗಿ ನಿಂತಿದ್ರು. ನಾನು ನಿಮ್ಮ ಹಿಂದೆ ಇದ್ದೀನಿ, ಇದ್ಯಾವ ಮಹಾನ್ ಕಾಯಿಲೆ ಅಂತ ಮುನ್ನುಗ್ಗಿದ್ರು. ಶಿವಣ್ಣನಿಗೆ ಧೈರ್ಯ ತುಂಬುತ್ತಾ ಆಹಾರ ಆರೋಗ್ಯ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಅಮೆರಿಕಾದಲ್ಲಿ ಆಪರೇಷನ್ ಅಂತ ಗೊತ್ತಾದಾಗ್ಲೂ ಕುಗ್ಗಿರ್ಲಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಗೊತ್ತಾದ್ರೂ ಪರವಾಗಿಲ್ಲ ಅಂತ ಮಾಧ್ಯಮಗಳ ಮುಂದೆ ಸತ್ಯ ಹೇಳಿದ್ರು. ಗಂಡನ ಚಿಕಿತ್ಸೆಗಾಗಿ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಗೆ ಸಾಗಿದ್ರು. ಅಲ್ಲಿಂದಲೇ ಆಪರೇಷನ್ ಸಕ್ಸಸ್ ಬಗ್ಗೆ ವಿಡಿಯೋ ಮಾಡಿ ಅಭಿಮಾನಿಗಳಿಗೆ ತಿಳಿಸಿದ್ರು. ಅಮೆರಿಕಾದಲ್ಲಿ ಚಿಕಿತ್ಸೆ ಸಫಲವಾದ ಬಳಿಕ ಇದೀಗ ಶಿವಣ್ಣ ಫುಲ್ ಹ್ಯಾಪಿ ಆಗಿದ್ದಾರೆ ಅಂತ ಫೋಟೋ ಶೇರ್ ಮಾಡಿದ್ದಾರೆ. ಇದೇ ತಿಂಗಳ 26ಕ್ಕೆ ಬೆಂಗಳೂರಿಗೆ ಶಿವಣ್ಣ ಎಂಟ್ರಿ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವರು ನಟನೆಯಿಂದ ಮಾತ್ರ ಇವತ್ತು ಮಾಧುರಿ ಆಗಿಲ್ಲ. ಕ್ಯಾನ್ಸರ್ ಬಂದ್ರೆ ಯಾವುದೇ ರೀತಿಯಾಗೂ ಕೂಡ ಬಗ್ಗದಿರಿ, ಜಗ್ಗದಿರಿ, ಹಿಂಜರಿಯದಿರಿ, ಭಯ ಪಡಬೇಡಿ, ನಾವು ಗೆಲ್ಬಹುದು ಅಂತ ಹೇಳಿ ಕ್ಯಾನ್ಸರ್ ಅನ್ನ ಮಣಿಸಿ ಇವತ್ತು ಶಿವಣ್ಣ ಅವರು ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಿವಣ್ಣ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು ಕೂಡ ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ. ಶಿವಣ್ಣ ಅವರ ಜೊತೆಗೆ ಯಾರ್ಯಾರು? ಕ್ರಿಕೆಟಿಗ ಯುವರಾಜ್ ಸಿಂಗ್, ಅವರು ಕೂಡ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಂಥವ್ರು. ಯಾರಾದ್ರೂ ಊಹೆ ಮಾಡಿದ್ರ? ಯಾರು ಊಹೆ ಮಾಡಿರ್ಲಿಲ್ಲ. ಅವರು ಕ್ರಿಕೆಟ್ ಆಡ್ತಾ ಇದ್ರೆ, ಸಿಕ್ಸ್ಗಳ ಮೇಲೆ ಸಿಕ್ಸ್ ಹೊಡಿತಾ ಇದ್ರೆ, ಅಯ್ಯೋ ಇವ್ರು ಕ್ಯಾನ್ಸರ್ ಇತ್ತಂತ ಯಾರು ನಂಬ್ತಾನೆ ಇರಲಿಲ್ಲ. ಆದ್ರೂ ಕೂಡ ಅವರ ಹಿಂದೆ ಇದ್ದಿದ್ದು ಯಾರು ಗೊತ್ತಾ? ಯುವರಾಜ್ ಸಿಂಗ್ ಹಿಂದೆ ಅವರ ತಾಯಿ. ಯುವರಾಜ್ ಸಿಂಗ್ ಅವರ ಹಿಂದೆ ಇದ್ದಿದ್ದು ತಾಯಿಯ ಒಂದು ಧೈರ್ಯದಿಂದ ಯುವರಾಜ್ ಸಿಂಗ್ ಕ್ಯಾನ್ಸರ್ ಅನ್ನ ಗೆದ್ದುಕೊಂಡು ಬರ್ತಾರೆ. ಇಲ್ಲಿ ಶಿವಣ್ಣ ಕ್ಯಾನ್ಸರ್ ಅನ್ನ ಗೆದ್ದುಕೊಂಡು ಬರೋದಕ್ಕೆ ಕಾರಣ ಪತ್ನಿ ಗೀತಾ ಅವರು. ಇನ್ನು ನಟ ಸಂಜಯ್ ದತ್, ಅವ್ರಿಗೂ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಇತ್ತು, ಅವರು ಕೂಡ ಅದನ್ನ ಗೆದ್ದು ಬರ್ತಾರೆ. ಮನೀಷಾ ಕೊಯ್ರಾಲಾ ಎಂಥ ಅತ್ಯದ್ಭುತ ನಟಿ, ಅವರು ಕೂಡ ಕ್ಯಾನ್ಸರ್, ಅವರು ಕೂಡ ಬಳಲಿದ್ರು, ಅವರು ಕೂಡ ಕ್ಯಾನ್ಸರ್ ಅನ್ನ ಹಿಮ್ಮೆಟ್ಟಿಸಿ ಅದನ್ನ ಗೆದ್ದು ಬಂದಿರ್ತಾರೆ. ಹೃತಿಕ್ ರೋಷನ್ ಅವರ ತಂದೆ ರಾಕೇಶ್, ಅವರು ಕೂಡ ಗಂಟಲು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಅವರು ಕೂಡ ಅದನ್ನ ಗೆದ್ದು ಬರ್ತಾರೆ. ಇನ್ನು ಅನುರಾಗ್ ಬಸು, ಬಾಲಿವುಡ್ ನಿರ್ದೇಶಕ, ಅವರು ಕೂಡ ಕ್ಯಾನ್ಸರ್ ಅನ್ನ ಮಣಿಸಿ ಬಂದಂತವ್ರು. ಅಷ್ಟೇ ಅಲ್ಲ, ಸೊನಾಲಿ ಬೇಂದ್ರೆ ಬಾಲಿವುಡ್ನ ನಟಿ, ಅವರು ಕೂಡ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ. ನೋಡಿ, ಇವರೆಲ್ಲಾ ಸೆಲೆಬ್ರಿಟಿಗಳು ಕೂಡ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ. ಕ್ಯಾನ್ಸರ್ ಅನ್ನ ಗೆದ್ದು ಬರುವಂತ ಧೈರ್ಯ ಬೇಕು, ಜೊತೆಗೆ ಯಾರಾದ್ರೂ ಇರಬೇಕು ಅಂತಾರಲ್ಲ, ಹಾಗಾಗಿ ಇವರೆಲ್ಲರ ಜೊತೆ ಒಬ್ಬೊಬ್ರು ಇರ್ತಿದ್ರು. ಶಿವಣ್ಣ ಅವರ ಜೊತೆ ಇದ್ದಿದ್ದು ಗೀತಕ್ಕ,
ಹಾಗಾಗಿ ಧೈರ್ಯ ಒಂದು ನಮ್ಮೊಂದಿಗೆ ಇದ್ರೆ ನಾವು ಈ ವಿಶ್ವದಲ್ಲಿ ಎಂಥ ರೋಗ ಬಂದರೂ ಕೂಡ ಗೆಲ್ಬಹುದು ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂದ್ರೆ ಅದು ಶಿವಣ್ಣ ಮತ್ತು ಗೀತಾ ಶಿವರಾಜ್ಕುಮಾರ್ ಅವರು. ಶಿವಣ್ಣ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಇವತ್ತು ವಿದೇಶದಲ್ಲಿದ್ದಾರೆ. ವಿದೇಶಕ್ಕೆ ಹೋಗೋವರೆಗೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೋಸ್ಕರ ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ, ಏನು ವಿಚಾರ ಅಂತೇಳಿ. ಆದರೆ ವಿದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದನ್ನು. ಆ ಕ್ಯಾನ್ಸರನ್ನು ಈಗ ಗೆದ್ದಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್. ಟ್ರೀಟ್ಮೆಂಟನ್ನು ಪಡೆದುಕೊಂಡು ಚಿಕಿತ್ಸೆ ಮುಗಿಸಿ ದಿನದಿಂದ ದಿನಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾರೆ. ಈಗ ಹೇಗಿದ್ದಾರೆ ದೊಡ್ಡ ಮನೆಯ ದೊಡ್ಡ ಮಗ ಶಿವಣ್ಣನ ಹಿಂದೆ ಇರುವಂಥ ಗೀತಾ ಅವರ ಒಂದಷ್ಟು ನಡವಳಿಗಳು, ಅವರು ತೆಗೆದುಕೊಂಡಂಥ ನಿರ್ಧಾರಗಳ ರಹಸ್ಯವೇನು, ಈ ರಿಪೋರ್ಟ್ ನೋಡಿ. ಶಿವಣ್ಣದ್ದು ಅದೇ ಲುಕ್ಕು, ಅದೇ ಖದರ್. ಟೋಪಿ ಗಾಗಲ್ ಹಾಕಿ ಫುಲ್ ಮಿಂಚಿಂಗ್. ಎಸ್, ಶಿವಣ್ಣ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಾರೆ. ಆದ್ರೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿನಿಂದ ಪತಿ ಜೊತೆ ಪತ್ನಿ ಗೀತಾ ಶಿವರಾಜ್ಕುಮಾರ್ ಕಲ್ಲು ಬಂಡಿಯಂತೆ ನಿಂತಿದ್ರು. ನಿದ್ದೆ ನೀರು ಬಿಟ್ಟು ಶಿವಣ್ಣನ ಹಿಂದೆ ಗಟ್ಟಿಯಾಗಿ ನಿಂತಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಂತರ ಪತಿ ಪತ್ನಿ ಇಬ್ಬರು ಮಯಾಮಿ ಬೀಚ್ನಲ್ಲಿ ಓಡಾಡಿದ್ರು. ಆ ಸಮಯದಲ್ಲಿ ಶಿವಣ್ಣ ಟೋಪಿ ಹಾಕಿ ಗಾಗಲ್ ಹಾಕಿ ಖಡಕ್ ಲುಕ್ ಕೊಟ್ಟು ಮಸ್ತ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಶಿವರಾಜ್ಕುಮಾರ್ ಬೀಚಲ್ಲಿ ಜಾಲಿಯಾಗಿ ಓಡಾಡಿದ ಫೋಟೋವನ್ನ ಪತ್ನಿ ಅಪ್ಲೋಡ್ ಮಾಡಿದ್ದಾರೆ. ಶಿವಣ್ಣ ಆಸ್ಪತ್ರೆ ಬಿಟ್ಟು ಖುಷಿಯಾಗಿ ಕಾಲ ಕಳೆದಿದ್ದಾರೆ. ಆದ್ರೆ ಈ ರೀತಿ ಶಿವಣ್ಣ ಓಡಾಡೋಕೆ ಕಾರಣ ಪತ್ನಿ ಗೀತಾ. ಶಿವಣ್ಣನ ಹಿಂದೆ ಗೀತಾ ರಹಸ್ಯ. ಶಿವರಾಜ್ಕುಮಾರ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿನಿಂದ ಪತ್ನಿ ಗೀತಾ ಒಂದು ಕ್ಷಣ ಗಾಬರಿಯಾಗಿದ್ರು. ಆದ್ರೂ ಗಂಡನ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ದೃಢವಾಗಿ ನಿಂತಿದ್ರು. ನಾನು ನಿಮ್ಮ ಹಿಂದೆ ಇದ್ದೀನಿ, ಇದ್ಯಾವ ಮಹಾನ್ ಕಾಯಿಲೆ ಅಂತ ಮುನ್ನುಗ್ಗಿದ್ರು. ಶಿವಣ್ಣನಿಗೆ ಧೈರ್ಯ ತುಂಬುತ್ತಾ ಆಹಾರ ಆರೋಗ್ಯ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಅಮೆರಿಕಾದಲ್ಲಿ ಆಪರೇಷನ್ ಅಂತ ಗೊತ್ತಾದಾಗ್ಲೂ ಕುಗ್ಗಿರ್ಲಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಗೊತ್ತಾದ್ರೂ ಪರವಾಗಿಲ್ಲ ಅಂತ ಮಾಧ್ಯಮಗಳ ಮುಂದೆ ಸತ್ಯ ಹೇಳಿದ್ರು. ಗಂಡನ ಚಿಕಿತ್ಸೆಗಾಗಿ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಗೆ ಸಾಗಿದ್ರು. ಅಲ್ಲಿಂದಲೇ ಆಪರೇಷನ್ ಸಕ್ಸಸ್ ಬಗ್ಗೆ ವಿಡಿಯೋ ಮಾಡಿ ಅಭಿಮಾನಿಗಳಿಗೆ ತಿಳಿಸಿದ್ರು. ಅಮೆರಿಕಾದಲ್ಲಿ ಚಿಕಿತ್ಸೆ ಸಫಲವಾದ ಬಳಿಕ ಇದೀಗ ಶಿವಣ್ಣ ಫುಲ್ ಹ್ಯಾಪಿಯಾಗಿದ್ದಾರೆ ಅಂತ ಫೋಟೋ ಶೇರ್ ಮಾಡಿದ್ದಾರೆ. ಇದೇ ತಿಂಗಳ 26ಕ್ಕೆ ಬೆಂಗಳೂರಿಗೆ ಶಿವಣ್ಣ ಎಂಟ್ರಿ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವರು ನಟನೆಯಿಂದ ಮಾತ್ರ ಇವತ್ತು ಮಾಧುರಿ ಆಗಿಲ್ಲ. ಕ್ಯಾನ್ಸರ್ ಬಂದ್ರೆ ಯಾವುದೇ ರೀತಿಯಾಗೂ ಕೂಡ ಬಗ್ಗದಿರಿ, ಜಗ್ಗದಿರಿ, ಹಿಂಜರಿಯದಿರಿ, ಭಯ ಪಡಬೇಡಿ, ನಾವು ಗೆಲ್ಬಹುದು ಅಂತ ಹೇಳಿ ಕ್ಯಾನ್ಸರ್ ಅನ್ನ ಮಣಿಸಿ ಇವತ್ತು ಶಿವಣ್ಣ ಅವರು ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಿವಣ್ಣ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು ಕೂಡ ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ. ಶಿವಣ್ಣ ಅವರ ಜೊತೆಗೆ ಯಾರ್ಯಾರು? ಕ್ರಿಕೆಟಿಗ ಯುವರಾಜ್ ಸಿಂಗ್, ಅವರು ಕೂಡ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಂಥವ್ರು. ಯಾರಾದ್ರೂ ಊಹೆ ಮಾಡಿದ್ರ? ಯಾರು ಊಹೆ ಮಾಡಿರ್ಲಿಲ್ಲ. ಅವರು ಕ್ರಿಕೆಟ್ ಆಡ್ತಾ ಇದ್ರೆ, ಸಿಕ್ಸ್ಗಳ ಮೇಲೆ ಸಿಕ್ಸ್ ಹೊಡಿತಾ ಇದ್ರೆ, ಅಯ್ಯೋ ಅವ್ರು ಕ್ಯಾನ್ಸರ್ ಇತ್ತಂತ ಯಾರು ನಂಬ್ತಾನೆ ಇರಲಿಲ್ಲ. ಆದ್ರೂ ಕೂಡ ಅವರ ಹಿಂದೆ ಇದ್ದಿದ್ದು ಯಾರು ಗೊತ್ತಾ? ಯುವರಾಜ್ ಸಿಂಗ್ ಹಿಂದೆ ಅವರ ತಾಯಿ. ಯುವರಾಜ್ ಸಿಂಗ್ ಅವರ ಹಿಂದೆ ಇದ್ದಿದ್ದು ತಾಯಿಯ ಒಂದು ಧೈರ್ಯದಿಂದ ಯುವರಾಜ್ ಸಿಂಗ್ ಕ್ಯಾನ್ಸರ್ ಅನ್ನ ಗೆದ್ದುಕೊಂಡು ಬರ್ತಾರೆ. ಇಲ್ಲಿ ಶಿವಣ್ಣ ಕ್ಯಾನ್ಸರ್ ಅನ್ನ ಗೆದ್ದುಕೊಂಡು ಬರೋದಕ್ಕೆ ಕಾರಣ ಪತ್ನಿ ಗೀತಾ ಅವರು. ಇನ್ನು ನಟ ಸಂಜಯ್ ದತ್, ಅವ್ರಿಗೂ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಇತ್ತು, ಅವರು ಕೂಡ ಅದನ್ನ ಗೆದ್ದು ಬರ್ತಾರೆ. ಮನೀಷಾ ಕೊಯ್ರಾಲ ಎಂಥ ಅತ್ಯದ್ಭುತ ನಟಿ, ಅವರು ಕೂಡ ಕ್ಯಾನ್ಸರ್, ಅವರು ಕೂಡ ಬಳಲಿದ್ರು, ಅವರು ಕೂಡ ಕ್ಯಾನ್ಸರ್ ಅನ್ನ ಹಿಮ್ಮೆಟ್ಟಿಸಿ ಅದನ್ನ ಗೆದ್ದು ಬಂದಿರ್ತಾರೆ. ಹೃತಿಕ್ ರೋಷನ್ ಅವರ ತಂದೆ ರಾಕೇಶ್, ಅವರು ಕೂಡ ಗಂಟಲು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಅವರು ಕೂಡ ಅದನ್ನ ಗೆದ್ದು ಬರ್ತಾರೆ. ಇನ್ನು ಅನುರಾಗ್ ಬಸು, ಬಾಲಿವುಡ್ ನಿರ್ದೇಶಕ, ಅವರು ಕೂಡ ಕ್ಯಾನ್ಸರ್ ಅನ್ನ ಮಣಿಸಿ ಬಂದಂತವ್ರು. ಅಷ್ಟೇ ಅಲ್ಲ, ಸೊನಾಲಿ ಬೇಂದ್ರೆ ಬಾಲಿವುಡ್ನ ನಟಿ, ಅವರು ಕೂಡ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ. ನೋಡಿ, ಇವರೆಲ್ಲ ಸೆಲೆಬ್ರಿಟಿಗಳು ಕೂಡ
ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ. ಕ್ಯಾನ್ಸರ್ ಅನ್ನ ಗೆದ್ದು ಬರುವಂತ ಧೈರ್ಯ ಬೇಕು, ಜೊತೆಗೆ ಯಾರಾದ್ರೂ ಇರಬೇಕು ಅಂತಾರಲ್ಲ, ಹಾಗಾಗಿ ಇವರೆಲ್ಲರ ಜೊತೆ ಒಬ್ಬೊಬ್ರು ಇರ್ತಿದ್ರು. ಶಿವಣ್ಣ ಅವರ ಜೊತೆ ಇದ್ದಿದ್ದು ಗೀತಕ್ಕ. ಹಾಗಾಗಿ ಧೈರ್ಯ ಒಂದು ನಮ್ಮೊಂದಿಗೆ ಇದ್ರೆ ನಾವು ಈ ವಿಶ್ವದಲ್ಲಿ ಎಂಥ ರೋಗ ಬಂದರೂ ಕೂಡ ಗೆಲ್ಬಹುದು ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂದ್ರೆ ಅದು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು.